ಹೊನ್ನಾಳಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಭಾರತೀಯ ವಿದ್ಯಾಸಂಸ್ಥೆಯು ಹಲವು ವಿನೂತನ ಕಾರ್ಯಕ್ರಮಗಳ ಮೂಲಕ ಮಕ್ಕಳ ಕಲಿಕೆಯಲ್ಲಿ ತನ್ನದೇ ಪಾತ್ರವನ್ನು ನಿರ್ವಹಿಸುತ್ತಿದೆ. ಈ ದಿನ ಫೆಬ್ರವರಿ 28 ಅಂದಾಕ್ಷಣ ನಮಗೆ ನೆನಪಿ ಬರುವಂಥದ್ದು ಸಿ ವಿ ರಾಮನ್ ಅವರು. ಸಿ ವಿ ರಾಮನ್ ಅವರ ರಾಮನ್ ಎಫೆಕ್ಟ್ ಪರಿಣಾಮವಾಗಿ ವಿಜ್ಞಾನ ಆಚರಣೆ ಮಾಡಲಾಗ್ತಾ ಇದೆ. ಆ ಪ್ರಯುಕ್ತ ಭಾರತೀಯ ವಿದ್ಯಾಸಂಸ್ಥೆಯ LKG ಇಂದ ಒಳ್ಳೆಯ ವಿದ್ಯಾರ್ಥಿಗಳವರಿಗೆ ವಿವಿಧ ಮಾದರಿಗಳು ವಸ್ತುಗಳ ಪ್ರದರ್ಶನವನ್ನು ವಿಜ್ಞಾನ ಜಾತ್ರೆಯ ಮೂಲಕ ಹಮ್ಮಿಕೊಳ್ಳಲಾಗಿದೆ. ನಮ್ಮ LKG ವಿದ್ಯಾರ್ಥಿಗಳು ವಿವಿಧ ಆಹಾರಗಳನ್ನು ತಯಾರಿಸಿಕೊಂಡು ಆಹಾರ ಮೇಳವನ್ನು ಮಾಡ್ತಾ ಇದ್ದಾರೆ. UKGಯ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗದ ಉದ್ಘಾಟನೆಗೆ ಸಿದ್ಧತೆಯನ್ನು ಮಾಡಿರ್ತಾರೆ. ಹಾಗೆ 1ನೇ ತರಗತಿಯ ವಿದ್ಯಾರ್ಥಿಗಳು ಅವರು ಕೋಣೆಯನ್ನೇ ಕಾಡನ್ನಾಗಿ ಸೃಷ್ಟಿ ಮಾಡಿ ಅಲ್ಲಿ ಹಲವಾರು ಕಾಡಿನ ಮರ ಗಿಡಗಳನ್ನು ತೋರಿಸೋದ್ರ ಮೂಲಕ ವಿದ್ಯಾರ್ಥಿಗಳಲ್ಲಿ ಕಾಡಿನ ಕಾಳಜಿಯನ್ನು ಮಾಡುವಂತಹ ಕಾರ್ಯವನ್ನು 1ನೇ ತರಗತಿಯ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಹಾಗೆ 2ನೇ ತರಗತಿಯಲ್ಲಿ ಹೋದರೆ ಆ 2ನೇ ತರಗತಿಯಲ್ಲಿ ಹಣ್ಣುಗಳ ಲೋಕ ತೆರೆದುಕೊಳ್ಳುತ್ತೆ. ನಮ್ಮ 2ನೇ ತರಗತಿಯ ಬಹಳಷ್ಟು ವಿದ್ಯಾರ್ಥಿಗಳು ವಿವಿಧ ರೀತಿಯ ಹಣ್ಣುಗಳನ್ನು ಮಾಡಿಕೊಟ್ಟು ಹಣ್ಣುಗಳಲ್ಲಿ ವಿವಿಧ ಮಾದರಿಗಳನ್ನು, ಮಾಡೆಲ್ಗಳನ್ನು, ಚಿತ್ರಗಳನ್ನು, ಗೊಂಬೆಗಳನ್ನು ಅತ್ಯುತ್ತಮವಾಗಿ ಮಾಡಿರ್ತಾರೆ. ಹಾಗೆ 3ನೇ ತರಗತಿಗೆ ಹೋದರೆ ಅರುಣ್ ಅವರ ಕೈ ಕೊಡ್ರಿ. ಆಮೇಲೆ ಸ್ಕೂಲ್ ಸೈನ್ಸ್ ಟೀಚರ್ ಅಧ್ಯಕ್ಷರು ಯಾರು ನೀವೇನಾ? ಈ ಕಾರ್ಯಕ್ರಮದ ಕುರಿತು ಭಾರತೀಯ ವಿದ್ಯಾಸಂಸ್ಥೆಯ ಗೌರವಾನ್ವಿತ ನಿರ್ದೇಶಕರಾದ ಶ್ರೀಯುತ HM ಅರುಣ್ ಕುಮಾರ್ ಸರ್ ಅವರು ಒಂದೆರಡು ಮಾತಾಡಬೇಕು ಅಂತ ಅವರಲ್ಲಿ ಪ್ರಾರ್ಥಿಸಿಕೊಳ್ತಾರೆ. ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ ಹಾಗೂ ಶಿಕ್ಷಕರೊಂದವರೇ, ಪೋಷಕರೊಂದವರೇ, ಈ ದಿನ ವಿಶ್ವ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ಹೊನ್ನಾಳಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಾರತೀಯ ವಿದ್ಯಾಸಂಸ್ಥೆಯಲ್ಲಿ ವಿಜ್ಞಾನ ಮೇಳವನ್ನು ಆಯೋಜಿಸಲಾಗಿದೆ. ಈ ಆಯೋಜನೆ ಮಾಡಲಿಕ್ಕೆ ನಮ್ಮ ಶಿಕ್ಷಕ ಬಂಧುಗಳು, ಮುಖ್ಯ ಶಿಕ್ಷಕರಾಗಿರ್ಬೋದು, ಸಹ ಶಿಕ್ಷಕರಾಗಿರ್ಬೋದು, ಎಲ್ಲ ಶಿಕ್ಷಕರು ಒಟ್ಟಿಗೂಡಿ LKG, UKG 1ನೇ ಕ್ಲಾಸಿಂದ ಹಿಡಿದು 7ನೇ ಕ್ಲಾಸ್ವರೆಗೂ ಎಲ್ಲ ಸೆಕ್ಷನರು ಒಂದು ವಿವಿಧ ರೀತಿಯ ವಿಜ್ಞಾನ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ನನ್ನ ವೈಯಕ್ತಿಕವಾಗಿ ಹಾಗೂ ಭಾರತೀಯ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿವಾಗಿ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಕ್ಕಳನ್ನು ಜಾಗೃತಗೋಸ್ಕರ ಅವ್ರ ಜೊತೆಗೆ ಬಂದು ವಿಜ್ಞಾನ ಮೇಳವನ್ನು ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಲ್ಲೇ ನೋಡುವೆ ಉದ್ಘಾಟನೆ ಮಾಡಲಿಕ್ಕೆ ಎಷ್ಟು ಅಲಂಕಾರ ಮಾಡಿದ್ದಾರೆ. ಕಡಿಮೆ ವೆಚ್ಚದಲ್ಲಿ ಅತಿ ಉದ್ಘಾಟನೆಗೆ ಸಮಯೋಚಿತ ಕಾರ್ಯಕ್ರಮ ಯೋಜಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ. ತುಂಬ ಒಳ್ಳೆಯದು. ಬೆಲ್ಲ, ಶುಂಠಿ, ನೀರು ಹಾಕ್ಬಿಟ್ಟು ಸಾಕಂತ ಮಾಡಿದ್ದಾರೆ. ಇದರ ರುಚಿಯನ್ನು ಎಲ್ಲರೂ ಪಡಿಬೇಕು. ಹುಣಸೆಹಣ್ಣು ಕೂಡ ಹಾಕಿರ್ತಾರೆ ಇದಕ್ಕೆ. ಓಕೆ ಸರ್. ಬೆಲ್ಲ, ಹುಣಸೆಹಣ್ಣು, ಶುಂಠಿ, ಏಲಕ್ಕಿ. ಭಾಳ ಚೆನ್ನಾಗಿದೆ. ಸರ್ ಅದು ಅಂದರೆ ಆ ಬೆಲ್ಲ, ಪಾನಕ ಮತ್ತು ಹುಣಸೆಹಣ್ಣು ಹಾಕೋದ್ರಿಂದ ಅಥವಾ ಏನು ಆರೋಗ್ಯಕ್ಕೆ ನೋಡಿ, ಇವಾಗ ರಕ್ತಹೀನತೆ ಅನ್ನೋದು ಬಹಳ ಕಾಮನ್ನಾಗಿದೆ. ಬೆಲ್ಲದಲ್ಲಿ ಮತ್ತು ಹುಣಸೆ ಹಣ್ಣಿನ ತಿರುಳಲ್ಲಿ ಹೆಚ್ಚಿನ ಅಂಶ ಕಬ್ಬಿಣದ ಅಂಶ ಇರುತ್ತೆ. ಮತ್ತು ಬೇಸಿಗೆಗೆ ನೀರಿನ ಅಂಶವೂ ಕಡಿಮೆ ಆಗೋದ್ರಿಂದ ಈ ಬೆಲ್ಲದ ಪಾನಕವನ್ನು ಕುಡಿಯೋದ್ರಿಂದ ಶಕ್ತಿವರ್ಧಕವೂ ಹೌದು, ಬೇಕಾದಂಥ ಪೋಷಕಾಂಶಗಳು ಕೂಡ ಸಿಗುತ್ತೆ. ಶಕ್ತಿ ಕೂಡ ಬೆಲ್ಲದಲ್ಲಿ ಬಹಳ ಮುಖ್ಯವಾಗಿ ಸಕ್ಕರೆ ಅಂಶ ಇರ್ತದೆ, ಅವರಿಗೆ ಶಕ್ತಿಯೂ ಕೂಡ ಕೊಡುತ್ತೆ. ಬೇಸಿಗೆಗೆ ಅತ್ಯಂತ ಒಳ್ಳೆ ಪಾನೀಯ ಅಂದರೆ ಬೆಲ್ಲದ ಪಾನಕ. ಅಂದರೆ ಸರ್ ಈಗಿನ ಕಲಿಯುಗದಲ್ಲಿ ಅಥವಾ ಸಕ್ಕರೆಯನ್ನು ಲಿಂಬೆಹಣ್ಣು ಬೆರೆಸಿ ಪಾನಕ ಕುಡಿಯುವಂಥದ್ದಾಗಿದೆ. ಅದಕ್ಕೆ ಕಾರ್ಬನ್ ಡೈಆಕ್ಸೈಡನ್ನು ಸೇರಿ ಏರಿಯೇಟೆಡ್ ಅವು ತೆಗೆದ ತಕ್ಷಣ ಬುಷ್ ಅಂತ ಹವಾ ಬಡವು ಈಗಿನ ಚಾಲ್ತಿಯಾಗಿದೆ. ಆದರೆ ಅದು ಆರೋಗ್ಯಕ್ಕೆ ಹಾನಿಕಾರಕ. ಏರಿಯೇಟೆಡ್ ವಾಟರ್ ಗ್ಯಾಸ್ಟ್ರಿಕ್ ಟ್ರಬಲನ್ನು ಭಾಳ ಮಾಡುತ್ತೆ. ಈ ಥರದ ಪಾನಕ ಇದರಲ್ಲಿ ಶುಂಠಿ ಮತ್ತು ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ಜೀರ್ಣಶಕ್ತಿ ಭಾಳ ಚೆನ್ನಾಗಾಗುತ್ತೆ. ಈ ಪಾನಕ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ನಾನು ಇದನ್ನು ಎಲ್ಲರೂ ಕೂಡ ಮನೆಯಲ್ಲಿ ಮಾಡ್ಕೋಬೇಕು. ಇದರ ರೆಸಿಪಿಯನ್ನು ಬರ್ರಿ ನಮ್ಮ ಸೊರಟೂರಿನ
ನಿರಂಜನ್ ಅವರು ನಮ್ಮ 7ನೇ ತರಗತಿ ವಿದ್ಯಾರ್ಥಿಯ ತಂದೆಯವರು. ಬೆಲ್ಲ, ನಾನು ಆಗಲೇ ಹೇಳ್ದಂಗೆ ಹುಣಸೆ ಹಣ್ಣಿನ ತಿರುಳು, ಶುಂಠಿ ಇವನ್ನೆಲ್ಲ ಹಾಕಿಬಿಟ್ಟು ಮಾಡಿದ್ದಾರೆ. ವಿವರಗಳನ್ನು ನಮ್ಮ ನಿರಂಜನ್ ಅವರೇ ಕೊಡ್ತಾರೆ. ತಾವು ಸೊರಟೂರು ಗ್ರಾಮದ ರೈತರು ಅಂತೇಳಿ ನಮ್ಮ ವೈದ್ಯರಾದ ಡಾಕ್ಟರ್ ರಾಜ್ಕುಮಾರ್ ಅವರು ತಿಳಿಸಿದ್ದಾರೆ. ಯಾಕಂದರೆ ತಮ್ಮ ಮಗು ಇಲ್ಲಿದೆ ಅಂತಲೂ ಕೂಡ ನಾನು ಭಾವಿಸ್ಕೊಂಡಿದ್ದೇನೆ. ಈ ಸಕ್ಕರೆಯನ್ನು ಬಿಟ್ಟು ಬೆಲ್ಲ ಮತ್ತು ಶುಂಠಿ ಮತ್ತು ಹುಣಸೆ ಹಣ್ಣನ್ನು ಬೆರೆಸಿ ಈ ಅಂದರೆ ಇಂದಿನ ವೈದ್ಯಕೀಯ ಪರಂಪರೆಯನ್ನು ತಾವು ಹೊಸಾಗಿ ನಮ್ಮ ವೈದ್ಯರೇ ಎದುರುಗಡೆ ತಾವು ತೋರಿಸುವಂಥದ್ದು ಏನಾದ್ರು ಮಾಡಿಬಿಟ್ರ ಅಂಥೇಳಿ. ಪರಿಚಯ ಹೇಳ್ರಿ. ನಾವು ನಿರಂಜನ್ ಕುಮಾರ್ ಅಂತ ಸೊರಟೂರು. ನಮ್ಮ ಮಕ್ಕಳು ವಿದ್ಯೆ ಕಲಿಬೇಕನ್ನೋದಾದರೆ BS ಶಾಲೆ ಅಷ್ಟು ಅಂತ ಹೇಳ್ತಾರೆ. ಅದು ವ್ಯಾಕರಣ ಮಾರ್ಗದರ್ಶನ ಭಾರಿ ಮುಖ್ಯವಾಗುತ್ತೆ. ಆರೋಗ್ಯ ಮತ್ತು ಶಿಸ್ತು, ಸಮಯ ಪಾಲನೆ ಮತ್ತು ಪೂರ್ವಸಿದ್ಧತೆ ಅಂತ ಹೇಳಿದ್ರೆ ಏನು ಇಲ್ಲ. ಮಕ್ಕಳು ಸಹಿತ ಚೆನ್ನಾಗಿ ಓದ್ತಿದ್ದಾರೆ. ಹಾಗಾಗಿ ಪ್ರತಿದಿನ ನಾವು ಕಾಳುಗಳನ್ನು ಮಾಡಬೇಕು. ಆಮೇಲೆ ಮಕ್ಕಳಿಗೆ ಪೌಷ್ಟಿಕ ಅಂಶ ಸಿಗಲಿ ಅಂತೇಳಿ ಅವರು ಕಾಳು ತಗೊಳ್ಬೇಕು. ಆಮೇಲೆ ಪ್ರತಿಯೊಂದು ಕೆಲಸಗಳಿಗೆ ಇದು ಭಾರತ ಏನು ಹೇಳಬೇಕು ಅಂತಂದರೆ ಇದು ವಿಜ್ಞಾನ ಜಾತ್ರೆ ಕಡೆಯಿಂದ. ಆಮೇಲೆ ಈಗಿನ ಇದ್ರ ಕಡೆಯಲ್ಲಿ ಈ ರಾಸಾಯನಿಕತೆಯನ್ನು ಬಳಸಿ ನಾವು ಉತ್ಪಾದನೆ ಮಾಡಿರ್ತಾರಲ್ಲ, ಅದು ಯಾವುದೂ ಬಳಸೋದಿದೆ. ಪ್ರತಿಯೊಂದು ಆರೋಗ್ಯದ ಕಡೆ ಗಮನ ಕೊಡುವಂತ ಹೇಳಿ ಸಲಹೆ ನೀಡಿದ್ದಾರೆ. ಆ ಕಾರಣಕ್ಕೆ ನಾವು ಏನೇನು ಹಾಕಿ ಮಾಡಿದ್ದೀವಿ. ಇದರಲ್ಲಿ ಶುಂಠಿ ಇದೆ, ನೀರು, ಶುಂಠಿ, ಆಮೇಲೆ ಅದಕ್ಕೆ ಬೆಲ್ಲ. ಅದು ಬೆಲ್ಲ ಅಂತಂದರೆ ಆರ್ಗ್ಯಾನಿಕ್ ಬೆಲ್ಲನೇ ಬಳಸಿದ್ದೀವಿ. ಶುಂಠಿ ಹಾಕಿದ್ದೀವಿ, ಹುಣಸೆಹಣ್ಣು ಹಾಕಿದ್ದೀವಿ. ಆಮೇಲೆ ಯಾವುದೇ ರೀತಿ ನಾವು ತಂಪು ಇದನ್ನು ಐಸ್ ಏನು ಹಾಕಿಲ್ಲ. ನೀರಿಂದ ಅದನ್ನು ತಂಪು ಇರಲಿ ಅಂತೇಳಿ ಬಟ್ಟೆಗಳು ಭಕ್ತವಾಗಿ ಹಾಕಿದ್ದೀವಿ. ಎಲ್ಲವೂ ಇದೆ. ಅದಕ್ಕೆ ಒಂದು ಸ್ವಲ್ಪ ಕೊಡೋದು ನೋಡಿ, ಕುಡಿದು ನೋಡಿ, ಸ್ವಲ್ಪ ಕೊಡೋದು ನೋಡಿ. ಧನ್ಯವಾದ ಎಲ್ಲರಿಗೂ. ಬಗ್ಗೆ ಮಾಹಿತಿ ಎಲೆಯಿಂದನೇ ಕಾಯಿ, ಹಣ್ಣು, ಗುಲಾಬಿ ಪ್ರತಿಯೊಂದು ಅಲ್ವಾ ಎಲೆ ಬಗ್ಗೆನೇ ಮಾಹಿತಿ ಕೊಟ್ಟಿದ್ದಾರೆ. ತುಂಬೆ ಎಲೆ ಯಾರು ತಂದಿರಾ? ಆಯ್ತಾ? ತುಂಬೆ ಎಲೆ, ತುಂಬೆ ಗಿಡದ ಮನೇಲಿ ಯಾರು ತಂದಿಲ್ಲ. ಎಲ್ಲ ಸಂಗ್ರಹ ಮಾಡ್ಕೊಂಡು ಪೂರ್ಣಿಮಾ ಪ್ರಾರ್ಥನಾ ಎಲ್ಲ ನಿನ್ನೆ ಕಟ್ಬಿಟ್ಟು ಬೇಗ ಮಲಗಿಬಿಟ್ಟಿದ್ರ? ಯಾಕೆ ನಿಮ್ಮ ಮೂರು ಅರ್ಥ ಆಗ್ತೈತಿ? ಮೇಳದಲ್ಲಿ ಪಾಲ್ಗೊಂಡು ನಿಮ್ಮ ವಸ್ತುಗಳನ್ನು ಬೆಳೆಗಳನ್ನು ಹಾಕಿಕೊಳ್ಳಿ. ಹಾಗೆ ವಿಜ್ಞಾನದ ಮಾದರಿಗಳಲ್ಲಿ ಗಣಿತ ಎಲ್ಲ ಬೇರೆ ಕೆಳಗಡೆ ಬರ್ಬೇಕಂತೆ.
ಒಂದು ಪ್ರೊಫೆಷನ್ ಇದೆ ABCD ಚಾನಲ್ ವತಿಯಿಂದ. ಹಾಗೆ ಯುಎಸ್ಎ ಮೇಡಮ್ ಪ್ರತಿ ವರ್ಷದಂತೆ ಭಾರತೀಯ ವಿದ್ಯಾಸಂಸ್ಥೆಯಲ್ಲಿ ಒಂದು ಐತಿಹಾಸಿಕ ವಿಜ್ಞಾನ ಮೇಳವನ್ನು ಏರ್ಪಡಿಸ್ತಾ ಇದ್ದೀವಿ. ಇದು ಪ್ರತಿ ವರ್ಷವೂ ನಡೆಯುತ್ತದೆ. ಈ ವರ್ಷವೂ ಸಹ ನಮ್ಮ ಸಂಸ್ಥೆಯಲ್ಲಿ ಅದ್ಭುತವಾಗಿ LKGಯಿಂದ 7ನೇ ತರಗತಿಯ ತನಕ ಶಿಕ್ಷಕರ ಶ್ರಮದೊಂದಿಗೆ, ಪೋಷಕರ ಸಹಕಾರದೊಂದಿಗೆ, ಮಕ್ಕಳ ಶ್ರಮದೊಂದಿಗೆ ಅತ್ಯುತ್ತಮವಾಗಿ ಏರ್ಪಡಿಸಿದ್ದೀವಿ. ದಯಮಾಡಿ ಎಲ್ಲ ಪೋಷಕರು ಮತ್ತು ಸಾರ್ವಜನಿಕರು ಈ ಸಂಸ್ಥೆಯ ಈ ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡಿ 1:30 ತನಕ ಅವಕಾಶ ಇದೆ. ಎಲ್ಲರೂ ವೀಕ್ಷಣೆ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಕಾರ್ಯಕ್ರಮವನ್ನು ಕುರಿತು ನಮ್ಮ ಭಾರತೀಯ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ತಿಮ್ಮೇಶ್ ಆರ್ ಅವರು ಮಾತಾಡಬೇಕು ಅಂತೇಳಿ ಪ್ರಾರ್ಥಿಸ್ಕೊಳ್ತೇನೆ. ಎಲ್ಲರಿಗೂ ಕೂಡ ಮಧ್ಯಾಹ್ನದ ನಮಸ್ಕಾರಗಳು. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ನಾವು ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಸಂತೆ ಮೇಳವನ್ನು ಆಯೋಜನೆಯನ್ನು ಮಾಡಿರ್ತೇವೆ. ಈ ಒಂದು ಕಾರ್ಯಕ್ರಮ ಭಾಳ ಪೂರ್ವ ಸಿದ್ಧತೆಯೊಂದಿಗೆ ನಮ್ಮ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಗಿರಿ ಸರ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಶಿಕ್ಷಕರಿಗೆ ತಾವು ನೀಡಿರ್ತಕ್ಕಂಥ ಜವಾಬ್ದಾರಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿ ನಮ್ಮ ಪೋಷಕರು ಯಾವತ್ತೂ ಕೂಡ ಭಾರತೀಯ ವಿದ್ಯಾಸಂಸ್ಥೆಯ ಬೆನ್ನೆಲುಬು, ನಮ್ಮ ಯಾವ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರು. ಸೊ ಪೋಷಕರ ಒಂದು ಸಹಕಾರ ಮತ್ತು ನಮ್ಮ ಮಕ್ಕಳ ಒಂದು ಶ್ರಮ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಭಾಳ ಅಚ್ಚುಕಟ್ಟಾಗಿ ನಾನಾದರೂ ಕೂಡ ಇಷ್ಟೊಂದು ಯಶಸ್ವಿಯಾಗಿ ನಡೀತಿದ್ದಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಪ್ರತಿ ವರ್ಷದಕ್ಕಿಂತ ಈ ಸರಿ ಮೌಲ್ಯವರ್ಧನೆ ಅಂತಕ್ಕಂಥ ನಮ್ಮ ಡಾಕ್ಟರ್ ಅವಾಗ ಕೂಡ ಹೇಳ್ತಾ ಇರ್ತಾರೆ, ಅಪ್ಡೇಟ್ ಇರಬೇಕು ಯಾವತ್ತೂ ಕೂಡ ಅಂತ. ಬಟ್ ಪ್ರತಿ ವರ್ಷಕ್ಕಿಂತ ಈ ವರ್ಷ ಭಾಳ ಚೆನ್ನಾಗಿ ನಮ್ಮ ಶಿಕ್ಷಕರು ಮಾಡಿದ್ದಾರೆ. ನಾನು ವೈಯಕ್ತಿಕವಾಗಿ ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪೋಷಕರು ಕೂಡ ಭಾಳಷ್ಟು ಶ್ರಮವನ್ನು ಹಾಕಿ ನಾನಿವತ್ತು ಬೆಳಗ್ಗೆ ನಮ್ಮ UKG ಪೋಷಕರು ಮಂಜಣ್ಣ ಇರ್ಬೋದು, ನಮ್ಮ ಸೊಲ್ಟೂರು ನಿರಂಜಣ್ಣ ಆಗಿರ್ಬೋದು, ಮತ್ತು ಇತರ ಎಲ್ಲ ಪೋಷಕರು ಕೂಡ ಭಾಳ ನಿಮ್ಮ ಕೆಲಸವನ್ನು ಬದಿಗೊತ್ತಿ ನಮ್ಮ ವಿದ್ಯಾಸಂಸ್ಥೆಯ ಮೇಲೆ ಅಭಿಮಾನವನ್ನು ಇಟ್ಟುಕೊಂಡು ಇವತ್ತು ನೀವೆಲ್ಲ ಆಗಮಿಸಿದಿರಿ. ಅದರಲ್ಲೂ ಕೂಡ ನಮ್ಮ ಮಾತೆಯರ ಭಾಳ ಸಹಕಾರವನ್ನು ನೀಡಿದಿರಿ. ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಬದಿಗೊತ್ತಿ ನಮ್ಮ ಶಾಲೆಗೆ ಇವತ್ತು ಗಮನವನ್ನು ನೀಡಿದಿರಿ. ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ನೀವೆಲ್ಲರೂ ಕೂಡ ಕಾರಣೀಭೂತರಾಗಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಭಾರತೀಯ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ.